ಇವತ್ತಿನ ಈ ಒಂದು ಹೆಣ್ಣೂರು ಭಾಗದಲ್ಲಿ ಒಂದು ವಿಘ್ನ ವಿನಾಯಕನ ಬಂಡ ವಿನಾಯಕ ಸ್ವಾಮಿಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಾಥಮಿಕವಾಗಿ ರಮೇಶ್ ಗೌಡರು ಅವರ ವಂಶಸ್ಥರು ಅವರ ತಂದೆ ಮತ್ತು ತಾತನ ಕಾಲದಿಂದ ಈ ಒಂದು ಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ಸ್ಮರಿಸ್ಕೊತ ಅವರು ಪ್ರಾಥಮಿಕ ಭಾಷಣದಲ್ಲಿ ಅವರ ತಂದೆಯವರು ಹಾಕ್ಕೊಟ್ಟಂಥ ಮಾರ್ಗದಲ್ಲೇ ಇವತ್ತು ಇಂಥ ಒಂದು ಸುಂದರವಾದಂಥ ಗಣೇಶನ ಒಂದು ಪುನರ್ ಪ್ರತಿಷ್ಠಾಪನೆಯನ್ನು ಇವತ್ತಿನ ದಿನ ಈ ಭಾಗದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರಿಸತಕ್ಕಂಥದ್ದು. ಬೆಳಗ್ಗೆ ಪರಮಪೂಜ್ಯ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರು ಮತ್ತು ನಮ್ಮ ನಂಜಾವೃತ ಸ್ವಾಮಿಗಳು ಇವರೆಲ್ಲರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗ್ಗೆ ಈಗಾಗಲೇ ವಿಧಿವತ್ತಾಗಿ ಪುನರ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ನಾನು ಬೆಳಗ್ಗೆ 10 ಗಂಟೆಗೆ ಬರಬೇಕಾಗಿತ್ತು, 10-11 ಗಂಟೆಗೆ. ಆದರೆ ನಿನ್ನೆ ದಿನ ದೆಹಲಿಯಿಂದ ಬಂದು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ನಾಗಮಂಗಲಕ್ಕೆ ಹೋಗ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಇತ್ತು. ಇವತ್ತು ಇಲ್ಲಿ ನಾವು ವಿನಾಯಕನ ಒಂದು ಪ್ರತಿಷ್ಠಾಪನೆಯನ್ನು ರಮೇಶ್ ಗೌಡ್ರು ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ಪ್ರತಿಷ್ಠಾಪನೆ ಇಲ್ಲೇನು ಮಾಡಿದ್ದಾರೆ. ಮೊನ್ನೆ ರಾತ್ರಿ ನಡೆದಂಥ ಒಂದು ಘಟನೆ ಇವತ್ತಿನ ನಮ್ಮ ಗಣೇಶನ ಒಂದು ಪ್ರತಿಷ್ಠಾಪನೆಗಳನ್ನು ಹಲವಾರು ಗ್ರಾಮಗಳಲ್ಲಿ ಮಾಡ್ತಕ್ಕಂಥದ್ದು, ಗಣೇಶನ ಒಂದು ಹಬ್ಬದ ಸಂದರ್ಭಗಳಲ್ಲಿ ಮತ್ತೆ ಅದನ್ನು ವಿಸರ್ಜನೆ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೂ ಹಲವಾರು ರೀತಿಯ ಒಂದು ಸಂಘರ್ಷಗಳನ್ನು ಕಾಣ್ತಾ ಇದ್ದೇವೆ. ಮೊನ್ನೆ ರಾತ್ರಿ ನಾಗಮಂಗಲದಲ್ಲಿ ಆದಂಥ ಒಂದು ಘಟನೆ ಇದೆ. ಆ ಘಟನೆಯಲ್ಲಿ ಹಲವಾರು ಬದುಕಿಗೆ ದಾರಿಯನ್ನು ಹುಡುಕಿ ನಗರದಲ್ಲಿ ಬದುಕ್ತಾ ಇರತಕ್ಕಂಥ ಹಲವಾರು ಶ್ರಮಜೀವಿಗಳ ಮಳಿಗೆಗಳನ್ನು, ಮನೆಗಳನ್ನು ಇವತ್ತು ಬೆಂಕಿ ಹಾಕಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಕ್ಕಂಥದ್ದು, ಈ ರೀತಿಯ ಘಟನೆಗಳು ಮೊನ್ನೆ ಏನು ನಡೆದಿದೆ. ಆ ಹಿನ್ನೆಲೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಸದಸ್ಯನಾದ ಜವಾಬ್ದಾರಿ ನಿರ್ವಹಿಸಬೇಕಾದರೆ ಇವತ್ತು ಸ್ಥಳಕ್ಕೆ ಹೋಗಿ ಆ ಜನರ ಪರಿಸ್ಥಿತಿಗಳನ್ನು ನೋಡಿ ಸಾಂತ್ವನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಅವರ ಬದುಕೇನಿದೆ ಸಂಪೂರ್ಣ ಬೆಂಕಿ ಇಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿನ ವಸ್ತುಗಳನ್ನು ಇವತ್ತು ಸುಟ್ಟಾಕಿದ್ದಾರೆ. ನಾಳೆ ಬೆಳಗ್ಗೆ ಅವರು ಬದುಕಬೇಕು ಅಂದರೆ, ಮತ್ತೆ ಅವರು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂದರೆ ಯಾವೊಂದು ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ಅವರ ಒಂದು ಕಷ್ಟ ಸುಖಗಳಲ್ಲಿ ಅವರಿಗೆ ಧೈರ್ಯ ತುಂಬಿ ಆರ್ಥಿಕವಾಗೂ ಕೆಲವು ಶಕ್ತಿಯನ್ನು ಪಕ್ಷದ ವತಿಯಿಂದ ತುಂಬತಕ್ಕಂಥ ಕೆಲಸದಲ್ಲಿ ಅದು ಸಂಪೂರ್ಣವಾಗಿ ನಾಗಮಂಗಲದ ಪಟ್ಟಣದಲ್ಲಿ ಪ್ರತಿಯೊಂದು ಸ್ಥಳವನ್ನು ಪರಿಶೀಲನೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ತಡವಾಗಿದೆ. ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೋರ್ತೇನೆ. ನಾನು ಆ ಒಂದು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಈ ಭಾಗದ ವಿನಾಯಕನ ಬಗ್ಗೆ, ಈ ಒಂದು ಭಾಗದಲ್ಲಿ ನೀವೆಲ್ಲರೂ ನಿಮ್ಮ ಕುಟುಂಬಗಳ ಸಂಕಷ್ಟಗಳು ಬಂದಾಗ ಆ ವಿನಾಯಕನ ಒಂದು ಸಂಪೂರ್ಣ ಅನುಗ್ರಹವನ್ನು ಪಡೆಯತಕ್ಕಂಥದ್ದು, ನಿಮ್ಮ ಕುಟುಂಬದ ಯಾವುದೇ ಕಾರ್ಯಕ್ರಮಗಳು ಕೆಲಸಗಳು ನಡೆಯಬೇಕಾದರೆ ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಒಂದು ಸಂಸ್ಕೃತಿಯಿಂದ ಈ ಭಾಗದಲ್ಲಿ ನೀವೆಲ್ಲ ಇನ್ನು ಬಂದಿದ್ದೇವೆ. ಆ ವಿನಾಯಕನ ಒಂದು ನಂಬಿ ಇವತ್ತು ಈ ಒಂದು ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ನಮ್ಮ ತಂದೆಯವರ ಜೊತೆ ನಾನು ಏನು ಭಾಗವಹಿಸಿದ್ದೇನೆ, ಆ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ನಾನು ಯಾವುದೋ ಒಂದು ಸಮಾಜಗಳು ಅಂತಕ್ಕಂಥ ಹೇಳಲಿಕ್ಕೆ ಹೋಗೋದಿಲ್ಲ. ಈ ರಾಜಕೀಯ ಪಕ್ಷಗಳು ಅವರುಗಳ ಒಂದು
ಶಕ್ತಿಯನ್ನು ತುಂಬಿಕೊಳ್ಳಲಿಕ್ಕೆ ಅಮಾಯಕ ಜನತೆಯನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಸಮಾಜದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ನಿಮ್ಮನ್ನು ದೂಡ್ತಕ್ಕಂಥದ್ದು. ರಾಜಕಾರಣಿಗಳು ಯಾರು ಸಂಕಷ್ಟಕ್ಕೆ ಒಳಗಾಗಲ್ಲ. ಯಾವೊಂದು ನಾಗರಿಕರಿದ್ದೀರಿ, ನಿಮಗಿರ್ತಕ್ಕಂಥ ಒಂದು ದೇವರ ಮೇಲಿನ ಭಕ್ತಿನೋ ಮತ್ತಿನ್ಯಾವುದೋ ಒಂದು ನಂಬಿಕೆಗಳು, ಆ ನಂಬಿಕೆಯಲ್ಲಿ ನಡೆಯತಕ್ಕಂಥ ಕೆಲವು ಸಂಘರ್ಷಗಳಿಂದ ನಿಮ್ಮ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿಗಳು ಇವತ್ತಿನ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾನಲ್ಲಿ ನಾಗಮಂಗಲದಲ್ಲಿ ಹೋದರೆ ನೂರಾರು ಜನ ಹೆಣ್ಣು ಮಕ್ಕಳು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ತಪ್ಪೇ ಮಾಡಿಲ್ಲ, ಕೆಲಸ ಮುಗಿಸಿ ಬಂದು ಊಟ ಮಾಡ್ತಾ ಇದ್ದಂಥ ನಮ್ಮ ಮನೆಗಳಲ್ಲಿ ಮನೆ ಬಾಗಿಲುಗಳನ್ನು ಹೊಡೆದು ಪೊಲೀಸ್ನವರು ಅವ್ರನ್ನೆಲ್ಲರನ್ನೂ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ನಮಗೆ ರಕ್ಷಣೆ ಕೊಡೋರು ಯಾರು? ಅವರೇ ನಮ್ಮ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಮುಖ್ಯಸ್ಥರುಗಳು. ಇಂಥ ಅಮಾಯಕರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕಣ್ಣಲ್ಲಿ ನೀರಾಗಿ ಕೇಳುತ್ತಾರೆ. ಅದ್ರ ಜೊತೆಗೆ ಒಂದು ಕುಟುಂಬದಲ್ಲಿ ಏನೋ ಒಂದು ಯುವಕನ ಬಂಧಿಸಿದ್ದಾರೆ. ಅವ್ರ ತಂದೆ ಪಕ್ಕದ ಊರಿನಲ್ಲಿ ಇವತ್ತು ಆ ಬಂಧನ ಆಗಿದ್ದೇನೆ ಅಂತಕ್ಕಂಥ ಹಿನ್ನೆಲೆ ಒಳಗೆ ಅವರು ಸಹ ಸಾವಿಗೀಡಾಗಿದ್ದಾರೆ. ಆ ಬಂಧಿಸಿರ್ತಕ್ಕಂಥ ಯುವಕನ ಹೆಂಡತಿ ಒಂದು ಸಣ್ಣ ಮಗು ಎತ್ಕೊಂಡ್ಬಂದು ಇವತ್ತು ಅವ್ರ ತಂದೆ ದರ್ಶನವನ್ನು ಕೊನೆ ಅಂತಲ್ಲಾದರೂ ನೋಡ್ಲಿಕ್ಕೆ ಅವಕಾಶ ಕೊಡಿಸಿ ತೀರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬಂದು ಅಳ್ತಾ ನಿಂತ ದೃಶ್ಯಗಳೇನಿದೆ, ಇದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಇವತ್ತು ಈ ಒಂದು ಸಂಘರ್ಷಗಳ ಹಿನ್ನೆಲೆಯಲ್ಲಿ ನಾನು ಎರಡೂ ಸಮಾಜಗಳಿಗೆ ಹೇಳೋದಷ್ಟೇ, ನಮ್ಮ ಒಂದು ನಂಬಿಕೆಗಳೇನಿದೆ ಆ ನಂಬಿಕೆಯನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಪ್ರತಿಯೊಂದು ಯಾರು ಎಂಥ ದೊಡ್ಡ ವ್ಯಕ್ತಿನೇ ಇರಲಿ, ಅಂತಿಮವಾಗಿ ಏನಾದರೂ ಸಮಸ್ಯೆಗಳು ಅಂದರೆ ಆ ಭಗವಂತನ ಮುಂದೆನೇ ನಿಂತ್ಕೋಬೇಕು. ನಾವೆಲ್ಲ ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ, ಅಯ್ಯೋ ನಮ್ಮ ಕುಟುಂಬದಲ್ಲಿ ಇಂಥ ಒಂದು ಸಮಸ್ಯೆ ಆಯಿತು, ದಯವಿಟ್ಟು ನಮ್ಮನ್ನು ಪಾರು ಮಾಡಪ್ಪ ಅಂತೇಳಿ ದೇವ್ರ ಮುಂದೆನೇ ಅಂತಿಮವಾಗಿ ಹೋಗ್ಬೇಕು ನಾವು. ಇದು ನಮ್ಮಲ್ಲಿ ನಡ್ಕೊಂಬಂದಂಥ ಒಂದು ಪದ್ಧತಿಗಳು. ಅದರಿಂದ ನಾನು ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ರಾಜಕಾರಣಗಳು ಬಂದಾಗ ನಿಮ್ಮ ನಂಬಿಕೆಯನ್ನು ಯಾವ ರೀತಿ ತೀರ್ಮಾನಕ್ಕೆ ಬರಬೇಕು ತೀರ್ಮಾನ ಮಾಡಿ. ಆದರೆ ರಾಜಕಾರಣದ ಒಂದು ಸಮಯ ಮುಗಿದೋದಾಗ ಮತ್ತೆ ರಾಜಕಾರಣದ ಬಗ್ಗೆ ಹೆಚ್ಚಿನ ಆಸಕ್ತಿ ತಗೋಬೇಡಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು, ನಿಮ್ಮ ಕುಟುಂಬದ ನಿಮ್ಮನ್ನು ನಂಬಿರ್ತಕ್ಕಂಥವರ ಬದುಕು ಏನಿದೆ ಆ ಬದುಕಿಗೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಚಿಂತನೆ ಇರಲಿ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೇನೆ. ಅಲ್ಲಿ ಹೋದರೆ ಒಬ್ಬ ಅಂಗಡಿ 2 ಕೋಟಿ ಬಟ್ಟೆಗಳಿಟ್ಟಿದ್ದಾನೆ, ಬಟ್ಟೆ ಅಂಗಡಿ ಸುಟ್ಟಿದ್ದಾರೆ. ಶೋರೂಮ್ಗಳು, ಬೈಕ್ನ ಶೋರೂಮ್ಗಳು ಸುಟ್ಟಿದ್ದಾರೆ. ದಿನನಿತ್ಯ ಜೀವನ ಮಾಡಲಿಕ್ಕೆ ಯಾವೊಂದು ಅಂಗಡಿಗಳನ್ನು ತೆರೆದು ಕೂತಿದ್ದಾರೆ ಅಂಥ ಅಂಗಡಿಗಳಿಗೆಲ್ಲ ಪೆಟ್ರೋಲ್ ಬಾಂಬ್ಗಳಾಕಿ ಸುಟ್ಟಿದ್ದಾರೆ. ಮನುಷ್ಯನಿಗೆ ಇದೇ ಬೇಕಾಗಿರೋದು. ನಮಗೆ ಈ ರೀತಿಯ ಬದುಕಬೇಕಾ? ಇವತ್ತು ಈ ರೀತಿಯ ಒಂದು ವಾತಾವರಣ ಏನಿದೆ, ಆ ಭಗವಂತ ನಮ್ಗಳಿಗೆ ಎಲ್ರಿಗೂ ಬುದ್ಧಿ ಭಗವಂತ ಕೊಡಬೇಕು. ನಮಗೆ ನಮ್ಮ ಕೈಲಿ ಇಲ್ಲ ಇದು. ಇವತ್ತು ಇಂಥ ಒಂದು ಘಟನೆ ನಡೀದೇ ಇರತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಸರಿಯಾದ ರೀತಿಯ ಕ್ರಮ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಹದಗೆಡಿಸಿ ಯಾರದೋ ಮಾತುಗಳಿಗೆ ನಮ್ಮ ಅಧಿಕಾರಿಗಳು ಇವತ್ತು ಅವ್ರನ್ನ ಓಲೈಸ್ಕೊಳ್ಳಿಕ್ಕೆ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ತಗೊಂಡೋಗಿ ಅವ್ರನ್ನೆಲ್ಲ 50 ಜನ 100 ಜನ ಬಂಧಿಸಿ ಜೈಲಿಗೆ ಹಾಕ್ತಾರೆ ಅಂದರೆ ಈಗ ಆ ಕುಟುಂಬದ ಪರಿಸ್ಥಿತಿಗಳೇನಾಗಬೇಕು? ಇತ್ತೀಚೆಗೆ ನೀವೊಂದು 3-4 ವರ್ಷದಿಂದ ನೋಡಿದ್ರಿ, ನಿಮ್ಮ ಪಕ್ಕದ DJ ಹಳ್ಳಿ ರಾತ್ರಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಇಟ್ಟರು. ಒಂದು ರೋಡ್ ಆ ಕಡೆ ಅಂತ ಹೇಳ್ತಾ ಇದ್ದೇನೆ, ರಮೇಶ್ ಗೌಡ. ಯಾವ ರೀತಿ ಇವತ್ತು ಸಹ ಕೆಲವೊಮ್ಮೆ ಜೈಲಲ್ಲೇ ಇದ್ದಾರೆ. ಇದು ಬೇಕಾಗಿದ್ದು. ನಾನು ಎರಡೂ ಸಮಾಜಗಳಿಗೆ ಮನವಿ ಮಾಡ್ತೇನೆ, ನಮಗೆ ಕುವೆಂಪು ಅವರು ಹೇಳಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ, ಕರ್ನಾಟಕ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ರಾಜ್ಯ ಇದೆ. ಬೇರೆ ದೇಶದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯಗಳ ಹೋಲಿಕೆ ಮಾಡಿದಾಗ ಇದು ಅತ್ಯಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ
ಅತ್ಯಂತ ಒಂದು ಶಾಂತಿಯ ನೆಲೆವೀಡಾಗಿರ್ತಕ್ಕಂಥ ರಾಜ್ಯ ಇದು. ಇಂಥ ಒಂದು ರಾಜ್ಯದಲ್ಲಿ ಇವತ್ತು ಪ್ರತಿದಿನ ಕೊಲೆ ಸುಲಿಗೆಗಳು ಹಲವಾರು ರೀತಿಯ ಸಮಸ್ಯೆಗಳನ್ನು ಇವತ್ತಿನ ಎದುರಿಸ್ತಾ ಇದ್ದೇವೆ. ಅದಕ್ಕೆ ಈಗಿನ ಒಂದು ಆಡಳಿತದ ವ್ಯವಸ್ಥೆಗಳು ಸಹ ಎಷ್ಟು ಮಟ್ಟಿಗೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದೇವೆ. ಇವರಿಗೆಲ್ಲರಿಗೂ ಆ ಬಂಡೆ ವಿನಾಯಕನೇ ಬುದ್ಧಿ ಕೊಟ್ಟು ಈ ಒಂದು ರಾಜ್ಯದ ಒಂದು ನೆಮ್ಮದಿಯ ಬದುಕು ಪ್ರತಿ ಕುಟುಂಬಕ್ಕೂ ಇವತ್ತು ನೆಲೆಯಾಗ್ತಕ್ಕಂಥ ನಿಟ್ಟಿನಲ್ಲಿ ಆ ಭಗವಂತನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ದೊರಕಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಒಂದ್ಸಿನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.